ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ. ಇದು ನಾನು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗ್ತಿರುವಂಥ ಮಿನಿ ಬ್ಲಾಗ್ ಇದಾಗಿರುತ್ತೆ. ಹಾಗೆ ಹಸ್ಬೆಂಡ್ಗೆ ಲೀವ್ ಇರದಿರೋ ಕಾರಣ ಅವ್ರು ಕೂಡ ಊರಿಗೆ ಬರ್ತಾ ಇದ್ದಿಲ್ಲ. ಹಾಗಾಗಿ ನಾನು ಪಾಪು ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಬಸ್ಸಿಗೆ ಹತ್ತಿಸ್ಬಿಟ್ಟು ಅವ್ರಿಗೆ ಡ್ಯೂಟಿ ಇದೆ ಅಂತೇಳಿ ಡ್ಯೂಟಿಗೆ ಹೊರಟರು. ಇನ್ನೇನು ನಾವು ಕೂಡ ಹೊರಟ್ವಿ ಊರಿಗೆ. ಮೆಜೆಸ್ಟಿಕ್ ತನಕ ಅಷ್ಟು ರಶ್ ಇರಲಿಲ್ಲ ಬಸ್ಸು, ಹಾಗಾಗಿ ಹೊರಟ್ವಿ. ಒಂಥರ ಖುಷಿ ಇದೆ, ಊರಿಗೆ ಹೋಗಬೇಕು ಅನ್ನೋ ಕ್ಷಣದಲ್ಲಿ ತುಂಬ ಖುಷಿ ಇರುತ್ತೆ, ಊರಿಗೆ ಹೋಗ್ತಾ ಇದ್ದೀವಲ್ವಾ ಅಂತೇಳಿ. ಆದರೆ ರಿಟರ್ನ್ ಬರಬೇಕಾದ್ರೆ ಅಷ್ಟೇ ಬೇಜಾರಿರುತ್ತೆ. ಹಾಗೆ ಇನ್ನೇನು ಶಿವಮೊಗ್ಗ ಕೂಡ ರೀಚ್ ಆದ್ವಿ. ಶಿವಮೊಗ್ಗ ಬರೋಷ್ಟರೊಳಗಡೆ ಅರೌಂಡ್ 6 o'clock ಆಯಿತು. ಅಂದರೆ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಹತ್ತಿದ್ರಿಂದ ಬಸ್ಸು ಸ್ವಲ್ಪ ಲೇಟಾಗಿ ಬಂದ್ವಿ. ಇನ್ನೇನು ಇಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮೂರಿಗೆ ಹೋಗೋ ಬಸ್ ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಪಾಪುಗೆ ಕರ್ಕೊಂಡು. ಪಾಪುಗೆ ಟಿಫನ್ ಎಲ್ಲ ಬಾಕ್ಸಲ್ಲೇ ತೊಗೊಂಬಂದಿರ್ತೀನಿ, ಮತ್ತು ನಾನು ಎಕ್ಸ್ಟ್ರಾ ಅಲ್ಲೆಲ್ಲೂ ಏನೂ ಕೊಡಿಸೋದಿಲ್ಲ ಅವ್ರಿಗೆ. ಹಾಗಾಗಿ ಬಸ್ ಕೂಡ ತುಂಬ ಲೇಟಾಗಿ ಬಂತು. ಹಾಗೆ ಹಬ್ಬದ ದಿವಸ ಬೆಳಗ್ಗೆ ಎದ್ಬಿಟ್ಟು ಬಾಗಿಲೆಲ್ಲ ಸಾರಿಸ್ಕೊಂಡು ಪುಟ್ಟಾಗಿರೋ ರಂಗೋಲಿ ಕೂಡ ಹಾಕ್ಕೊಂಡೆ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮೂರಲ್ಲಿ ತುಂಬ ವಿಶೇಷವಾಗೇನು ಸಂಕ್ರಾಂತಿ ಹಬ್ಬ ಮಾಡೋದಿಲ್ಲ. ಹಾಗಾಗಿ ಮನೇಲೇ ಸಂಕ್ರಾಂತಿ ಎಳ್ಳು ಬೀರ್ಬಿಟ್ಟು ಮನೆಗೆಲ್ಲ ಕೊಡ್ತಾರೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹಬ್ಬದ ದಿವಸ ಆಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಶೇಷವಾಗಿ ಪೂಜೆ ಇರುತ್ತೆ ಅಂತೇಳಿ ನಾವು ಕೂಡ ಅಷ್ಟೇ ಮಲೆಬೆನ್ನೂರಲ್ಲಿರುವಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಪ್ರಕೃತಿ ಮಡಿಲೇ ಸುಂದರವಾಗಿದೆ, ಇಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಂತೇಳಿ. ನಾನು ಇದೇ ಮೊದಲನೇ ಬಾರಿ ಬಂದಿರೋದು. ಹೇಗಿದ್ದರೂ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಪೂಜೆ ಕೂಡ ಇರುತ್ತೆ ಇಲ್ಲಿ ಅಂತೇಳಿ ಬಂದಿದ್ದೀವಿ. ಹಾಗೆ ತುಂಬ ಸುಂದರವಾಗಿತ್ತು ದೇವಸ್ಥಾನ ಕೂಡ ಅಷ್ಟೇ. ಇನ್ನೇನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ವಿನಿಯೋಗ ಕೂಡ ಇತ್ತು. ಹಬ್ಬದ ದಿವಸ ಆಗಿದ್ದರಿಂದ ತುಂಬ ಅದ್ಭುತವಾಗಿತ್ತು ದೇವ್ರ ಅಲಂಕಾರ. ಹಾಗೆ ತುಂಬ ರಶ್ ಕೂಡ ಇತ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನ ಅಂತ. ಅಂದರೆ ಇದು ಹೊನ್ನಾಳಿಯಲ್ಲಿ ಇದನ್ನು ದ್ವಿತೀಯ ಮಂತ್ರಾಲಯ ಅಂತಲೇ ಕರೀತಾರೆ. ಹಬ್ಬದ ದಿವಸ ಹೇಗಿದ್ದರೂ ರಾಯರ ದರ್ಶನ ಆಯಿತು, ತುಂಬ ಖುಷಿ ಕೂಡ ಆಯಿತು. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು, ಹಾಗೆ ರಾಯರ ದರ್ಶನಕ್ಕೆ ಬಂದರೆ ಮಂತ್ರಾಕ್ಷತೆ ಮಿಸ್ ಮಾಡೋಕ್ಕಾಗತ್ತೆ. ಮಂತ್ರಾಕ್ಷತೆ ಕೂಡ ತೊಗೊಂಡು, ಹಾಗೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮಂತ್ರಾಕ್ಷತೆ ಕೂಡ ತೊಗೊಂಡು ಹೊರಟ್ವಿ. ಈ ಮಿನಿ ಬ್ಲಾಗ್ನ ಇಲ್ಲ ಏನು ಮಾಡ್ತೀನಿ, ಫುಲ್ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ, ಒಂದು ಟೈಮ್ ಚೆಕ್ ಮಾಡಿ. ಥ್ಯಾಂಕ್ ಯು.